55ರ ಅತ್ತೆ ಜೊತೆ 25ರ ಅಳಿಯ ಓಡಿ ಹೋಗಿರುವ ವಿಚಿತ್ರ ಕಥೆ ಇದು. ಇದೆಲ್ಲ ಉತ್ತರ ಪ್ರದೇಶದಲ್ಲೋ ಉತ್ತರ ಭಾರತದ ರಾಜ್ಯದಲ್ಲೋ ನಡೆದಿದ್ದಲ್ಲ. ಇಲ್ಲೇ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ನಡೆದಿರೋ ಘಟನೆ. ಶಾಂತ ಎಂಬ 55ರ ಮಹಿಳೆ ತನ್ನ ಸ್ವಂತ ಅಳಿಯ ಗಣೇಶ್ ಜೊತೆ ಪರಾರಿಯಾಗಿದ್ದಾಳೆ. ಪತ್ನಿಯನ್ನ ಬಸ್ ಸ್ಟಾಪ್ನಲ್ಲಿ ಒಬ್ಬಳನ್ನೇ ಬಿಟ್ಟು ಈ ಮಹಾರಾಯ ಅತ್ತೆ ಜೊತೆ ಕಾಲ್ಕಿತ್ತಿದ್ದಾನೆ. ಅಂದಹಾಗೆ ಚನ್ನಗಿರಿ ತಾಲೂಕಿನ ಮುದ್ದೀನಹಳ್ಳಿ ಗ್ರಾಮದ ನಾಗರಾಜ್ ಎನ್ನುವವರ ಎರಡನೇ ಪತ್ನಿ ಈ ಶಾಂತ. ನಾಗರಾಜ್ ಎರಡನೇ ಪತ್ನಿಯಾಗಿ 13 ವರ್ಷದ ಹಿಂದೆ ಶಾಂತಾಳನ್ನ ಮದುವೆಯಾಗಿದ್ದರು. ನಾಗರಾಜ್ ಮೊದಲ ಪತ್ನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಅವರಲ್ಲಿ ಮೊದಲ ಮಗಳು ಹೇಮಾಗೆ ಈ ಪುಣ್ಯಾತ್ಮ ಗಣೇಶ್ ಜೊತೆ ಅದ್ದೂರಿಯಾಗಿ ಮದುವೆ ಮಾಡಿಕೊಡಲಾಗಿತ್ತು. ಸ್ವತಃ ಹೇಮಾ ಮಲತಾಯಿ ಶಾಂತ 2 ವರ್ಷದ ಹಿಂದೆ ಈ ಗಣೇಶ್ನನ್ನ ತಾನೇ ಮನೆಗೆ ಕರೆದುಕೊಂಡು ಬಂದು ಎಲ್ಲರಿಗೂ ಪರಿಚಯಿಸಿ, ಬಹಳ ಒಳ್ಳೆಯ ಹುಡುಗ, ಮಗಳನ್ನ ಮದುವೆ ಮಾಡಿಕೊಡೋಣ, ಇಲ್ಲೇ ಇಬ್ರು ನಮ್ಮ ಜೊತೆಗೆ ಇರಲಿ ಅಂತೆಲ್ಲ ಹೇಳಿ ಬಲವಂತ ಮಾಡಿ ಕೊನೆಗೆ ಕೆಲ ದಿನಗಳ ಹಿಂದಷ್ಟೇ ಮದುವೆ ಮಾಡಿಸಿದ್ದಳು. ಈ ಮಧ್ಯೆ ಮದುವೆಯಾದ ಬರೀ 15 ದಿನಕ್ಕೆ ತನ್ನ ಮಾನಗೆಟ್ಟ ಗಂಡ ಅತ್ತೆಯ ಜೊತೆ ಅಸಹ್ಯವಾಗಿ ಮೆಸೇಜ್ ಮಾಡಿರೋದನ್ನ ಆತನ ಮೊಬೈಲ್ನಲ್ಲಿ ಹೇಮಾ ನೋಡಿದ್ದಾಳೆ. ಗಂಡ ಹಾಗೂ ಮಲತಾಯಿಯ ನಡುವೆ 2 ವರ್ಷಗಳಿಂದಲೂ ಸಂಬಂಧ ಇರೋದು ಆಕೆಗೆ ಗೊತ್ತಾಗಿದೆ. ತಕ್ಷಣವೇ ಗಂಡ ತನ್ನ ಮಲತಾಯಿ ಜೊತೆಗೆ ನಡೆಸಿದ್ದ ಮಾನಗೆಟ್ಟ ಮೆಸೇಜ್ಗಳನ್ನೆಲ್ಲ ತಂದೆಗೆ ಕಳಿಸಿ ಈ ಇಬ್ಬರ ಕಾಮಕಾಂಡವನ್ನೆಲ್ಲ ಬಯಲಿಗೆಳೆದಿದ್ದಾಳೆ. ಬಳಿಕ ಮನೆಯವರಿಗೆಲ್ಲ ತಮ್ಮ ಅಕ್ರಮ ಸಂಬಂಧ ಗೊತ್ತಾಗುತ್ತಿದ್ದಂತೆ ಈ ಮೂರು ಬಿಟ್ಟ ಅತ್ತೆ ಅಳಿಯ ಮನೆಯಲ್ಲಿದ್ದ ಹಣ, ಚಿನ್ನಾಭರಣದ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನ್ಯಾಯ ಕೊಡಿಸುವ ಪೊಲೀಸರೇ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಲೂ ಕೂಡ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.